ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ. ಇವತ್ತು ನಾನು ಚನ್ನರಾಯಪಟ್ಟಣ ಹತ್ರ ಶ್ರವಣಬೆಳಗೊಳ, ಇಲ್ಲೇ ಶ್ರವಣಬೆಳಗೊಳದ ಬೆಟ್ಟ ಕಾಣಿಸ್ತಿದೆ, ಗೊಮ್ಮಟೇಶ್ವರ ಕಾಣಿಸ್ತಿದೆ. ಗೊಮ್ಮಟೇಶ್ವರನ ಸನ್ನಿಧಾನಕ್ಕೆ ನಾವು ಕೇವಲ ಒಂದು 2-3 ಕಿಲೋಮೀಟರ್ ಅಂತರದಲ್ಲೇ ಇದ್ದೇವೆ. ಇಲ್ಲೊಂದು ಕೃಷಿ ಭೂಮಿಯಲ್ಲಿದ್ದೇವೆ. ಇವ್ರ ಹೆಸರು ಗುರುರಾಜ್ ಅಂತ. ಇವರು ಸುಮಾರು 2 ಬೋರ್ಲ್ ಹಾಕಿದ್ದಾರೆ. ಈ ಸುಮಾರು 700 ಅಡಿಗೂ ಆಳದ ಕೊಳವೆ ಬಾವಿ ಕೊರೆಸಿದ್ದಾರೆ. ಈ ರೀಚಾರ್ಜ್ ಮಳೆ ನೀರನ್ನ ಕನ್ಸರ್ವ್ ಮಾಡುವಂಥ ಒಂದು ಕೆಲಸ ಮಾಡ್ತಿದ್ದಾರೆ. ಆ ಕೃಷಿ ಭೂಮಿ ಬಗ್ಗೆ ನಾನು ಹೇಳೋಕ್ಕಿಂತಲೇ ಅವರಿಂದಲೇ ಮಾಹಿತಿ ತಗೋಣ. ಗುರುರಾಜ್ ಅವರೇ ನಮಸ್ಕಾರ. ಫಸ್ಟು ಮರುಪೂರ್ಣ ಬೋರ್ಗೆ ನೀರು ಇಂಗಿಸುವಂಥ ಒಂದು ಕೆಲಸ ಮಾಡ್ತಾಯಿದ್ರೆ ನಿಮ್ಮ ಪರಿಚಯ ನೇರವಾಗಿ ನಮ್ಮ ವೀಕ್ಷಕರೇ ಮಾಡ್ಕೊಳ್ಳಿ. ನಿಮಗೂ ನಮಸ್ಕಾರ. ನನ್ನ ಹೆಸರು ಗುರುರಾಜ್, ಡಿ ಕಾಳಿನಹಳ್ಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ಶ್ರವಣಬೆಳಗೊಳ ಹತ್ರ, ಶ್ರವಣಬೆಳಗೊಳ ಹತ್ರ ಆಗುತ್ತೆ. ಶ್ರವಣಬೆಳಗೊಳದಿಂದ ಒಂದು 10 ಕಿಲೋಮೀಟರ್ ದೂರ ಅಷ್ಟೇ ನನ್ನ ಹಳ್ಳಿ. ನನ್ನ ವೈಫ್ ಊರು ಬಂದು ಸುಗ್ನಹಳ್ಳಿ. ಇಲ್ಲಿ ನಮ್ಮ ಮಾವವ್ರದ್ದು ಜಮೀನಿದೆ. ನಮ್ಮ ಮಾವ ಜಮೀನ್ ಪಕ್ಕನೇ ಒಂದು 2.5 ಎಕರೆ ಜಮೀನು ತಗೊಂಡು ಒಂದು ನೈಸರ್ಗಿಕ ಕೃಷಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಶುರು ಮಾಡಿದ್ದು. ನನಗೂ ಸ್ವಲ್ಪ ಫಾರ್ಮಿಂಗ್ ಭೂಮಿ ತಗೊಂಡು ಫಸ್ಟ್ ಒಂದು ಬೋರ್ ಕೊರೆಸಿದ್ರಿ. ಹೌದು ಸರ್, ಆ ಜಾಗದಲ್ಲಿ. ಹೌದು ಸರ್. ಎಷ್ಟು ಅಡಿ ಕೊರೆಸಿದ್ರಿ? ಅದು 560 ಅಡಿಗೆ ಒಂದು ಬೋರ್ವೆಲ್ ಕೊರೆದು ಅದರಲ್ಲಿ ನೀರು ಸ್ವಲ್ಪ ಬಂತು. ಬೋರ್ ಕೊರಿಬೇಕಾದ್ರೆ 1.5 ಇಂಚ್ ಬಂತು. ಅದು ಮೋಟರ್ ಹಾಕಿದ್ಮೇಲೆ ನಮ್ಗೊಂದು 15ರಿಂದ 20 ನಿಮಿಷ ಬರೋದಕ್ಕೆ ಸುಸ್ತಾಯ್ತು. ಆಮೇಲೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ಗ್ಯಾಪ್ ಹೊಡಿಯಕ್ಕೆ ಶುರು ಆಯ್ತು. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ನಾವು ಇನ್ನೊಂದು ಬೋರ್ ಕೊರಿಬೇಕು ಅನ್ನೋದು ಯೋಚನೆ ಮಾಡ್ದೋ. ಅದಾದ್ಮೇಲೆ ಅದು ಜಿಯಾಲಜಿಸ್ಟ್ ಮಾಡಿದ್ದು ಇನ್ನೊಂದನ್ನ ಯಾರೋ ಬೋರ್ ಪಾಯಿಂಟ್ ಮಾಡೋರು ಕಡ್ಡಿನಲ್ಲಿ ನಾನು ಮಾಡ್ತೀನಿ, ಗ್ಯಾರಂಟಿ ಮಾಡ್ತೀನಿ ಒಂದು ಕಾನ್ಫಿಡೆನ್ಸ್ ಇಂದ ಈ ಬೋರ್ ಪಾಯಿಂಟ್ ಕೊಡ್ಸಿದ್ರು. ಇದು ಆಲ್ಮೋಸ್ಟ್ 760 ಅಡಿ ಕೊರ್ದು. 760 ಅಡಿ ಕೊರ್ದು. 760 ಅಡಿ ಕೊಡ್ದಾಗ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬಂತು ಅಷ್ಟೇ. ಬಟ್ ಇದ್ರಲ್ಲಿ ಗ್ಯಾಪ್ ಬರ್ತಾ ಇಲ್ಲ. ಬೋರ್ ಕೊರಿಬೇಕಾದ್ರೆ ಅವ್ರು ಹೇಳಿದ್ದು 2 ಇಂಚ್ ಬಂದಿದೆ ಅಂತ. ಬಟ್ ಅದು 2 ಇಂಚ್ ಕಂಟಿನ್ಯೂಸ್ ಆಗಿ ಬರ್ತಾ ಇಲ್ಲ ನಮಗೆ. ಒಂದು 15ರಿಂದ 20 ನಿಮಿಷ ನನ್ನ ಪ್ರಕಾರ ಅದೇನು ಕೊಳವೆ ಬಾವಿನಲ್ಲಿ ಏನಿದೆ ಅಷ್ಟು ನೀರು ಮಾತ್ರ ಚೆನ್ನಾಗಿ 15ರಿಂದ 20 ನಿಮಿಷ ಬರುತ್ತೆ. ಅದಾದ್ಮೇಲೆ ಗ್ಯಾಪ್ ಹೊಡೆಯಲ್ಲ, ತುಂಬಾ ಸಣ್ಣದಾಗಿ 1/4 ಇಂಚ್ ಅಷ್ಟು ಬರುತ್ತೆ. ಈಗ ಅಷ್ಟೇ 1 ಇಂಚ್ ಬರ್ತಾ ಇರೋದು, ಅಷ್ಟೇ ಬರೋದು. 15 ನಿಮಿಷ ಆದ್ಮೇಲೆ ಅಷ್ಟೇ ಬರೋದು. ಸೊ ಇಲ್ಲಿರೋ ಗಿಡಗಳಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ನಾವು 1 ಇಂಚ್ ನೀರಲ್ಲಿ ಮೇಂಟೈನ್ ಮಾಡುದು. ಇಲ್ಲಿ ಆಲ್ಮೋಸ್ಟ್ ಒಂದು 700 ಗಿಡ ಇದೆ. ಹಣ್ಣಿನ ಗಿಡ, ತೆಂಗಿನ ತೋಟ ಎಲ್ಲ, ತೆಂಗಿನ ಗಿಡ ಎಲ್ಲ. ಇಲ್ಲಿ ನಾವು 5 ಲೇಯರ್ ಕಾನ್ಸೆಪ್ಟ್ ಅಲ್ಲಿ ಶುರು ಮಾಡಿದ್ದು. ಅದರಲ್ಲಿ ಅಪ್ ಟು 3 ಲೇಯರ್ ಟು 3.5 ಅರೌಂಡ್ 4 ಲೇಯರ್ ಕಂಪ್ಲೀಟ್ ಮಾಡಿದೀವಿ. ಫಸ್ಟ್ ಲೇಯರ್ ಅಲ್ಲಿ ತೆಂಗು ಹಾಕೊಂಡಿದ್ವಿ. ಸೆಕೆಂಡ್ ಲೇಯರ್ ಅಲ್ಲಿ ಮಾವು, ಹಲಸು, ಸಪೋಟ, ಬಟರ್ ಫ್ರೂಟ್, ನೇರಳೆ ಈ ತರ ಮಾಡ್ಕೊಂಡ್ ಬಂದಿದ್ವಿ. ಇನ್ನು ಥರ್ಡ್ ಲೇಯರ್ ಅಲ್ಲಿ ಮೂಸಂಬಿ, ಆಮೇಲೆ ಸೀಬೆಕಾಯಿ ಈ ತರ ಥರ್ಡ್ ಲೇಯರ್ ಅಲ್ಲಿ ಇದೆ. ಫೋರ್ತ್ ಲೇಯರ್ ಅಲ್ಲಿ ನುಗ್ಗೆ, ಕರಿಬೇವು, ಕೆಲವು ಹಣ್ಣಿನ ಸಣ್ಣ ಹಣ್ಣಿನ ಗಿಡಗಳೆಲ್ಲಾನು ಹಾಕೊಂಡ್ ಬಂದಿದ್ವಿ. ಸುಮಾರು ಒಂದು 40ರಿಂದ 50 ತರದ ಹಣ್ಣಿನ ಗಿಡಗಳನ್ನ ಎಲ್ಲ ಹಾಕೊಂಡು ಮೇಂಟೈನ್ ಮಾಡ್ತಾ ಇದ್ವಿ. ಬಟ್ ಟೋಟಲಿ 700 ಹಣ್ಣಿನ ಗಿಡ ಇರೋದ್ರಿಂದ ನೀರಿನ ಅವಶ್ಯಕತೆ ಇದೆ. ಹೌದು, 700 ಹಣ್ಣಿನ ಗಿಡ ಇದೆ. ಒಂದು 60 ತರ ವೆರೈಟಿ ಇದೆ. 60 ವೆರೈಟಿ ಇದೆ. ಅದಕ್ಕೆ ಇವಾಗ ಮೇಂಟೈನ್ ಮಾಡ್ತಾ ಇರೋದು ಹೇಗೆ ಅಂದ್ರೆ, ಇರೋದು 15 ನಿಮಿಷದಲ್ಲಿ 20 ನಿಮಿಷ ಟೈಮರ್ ಇಟ್ಕೊಂಡು 20 ನಿಮಿಷ ಆನ್ ಮಾಡೋದು, 40 ನಿಮಿಷ ಆಫ್ ಮಾಡೋದು. ಸೊ ಆ 40 ನಿಮಿಷದಲ್ಲಿ ಕೊಳವೆ ಬಾವಿ ನೀರು ತುಂಬುತ್ತೆ. ಮತ್ತೆ ಇವಾಗ 20 ನಿಮಿಷ ಲಿಫ್ಟ್ ಮಾಡೋದು, 40 ನಿಮಿಷ ಆಫ್ ಮಾಡೋದು. ಆ ತರ ಮೇಂಟೈನ್ ಮಾಡಿ ಇಷ್ಟು ಗಿಡಗಳನ್ನ ನೀವು ಮೇಂಟೈನ್ ಮಾಡ್ತಾ ಬಂದ್ರಿ. ಹೌದು, 700 ಗಿಡನು ಇದುವರೆಗೆ ಇದೇ ತರ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದೀವಿ. ನೀರನ್ನ ವೇಸ್ಟ್ ಮಾಡಬಾರ್ದು, ಇರೋ ನೀರನ್ನೇ ಸಮರ್ಪಕವಾಗಿ ಉಪಯೋಗಿಸ್ಕೊಂಡು ನಾವು ಗಿಡಗಳು ಮೇಂಟೈನ್ ಮಾಡ್ತಾ ಬಂದಿದೀವಿ. ಬಟ್ ಇನ್ನು ಮುಂದಕ್ಕೆ ನನ್ಗೆ ಇನ್ನೂ ಸುಮಾರು ನನ್ನ ಪ್ರಕಾರ ಇನ್ನೂ ಒಂದು 700-800 ಗಿಡ ಇಡೋ ಪ್ಲಾನ್ ಇದೆ. ಖಾಲಿ ಜಾಗ ಇದೆ, ಖಾಲಿ ಜಾಗ ಇದೆ. ಅದು ಸುಮಾರು 2000 ಗಿಡ ಇಡಬೇಕು ಅನ್ನೋದು ನನ್ನ ಎಸ್ಟಿಮೇಷನ್ ಇದ್ದಿದ್ದು. ಬಟ್ ಇವಾಗ 700 ಗಿಡ ಇರೋದ್ರಿಂದ ಇನ್ನೂ 1200 ಗಿಡ, ಅರೌಂಡ್ 1200 ಗಿಡ ಇಡೋ ಪ್ಲಾನ್ ಇದೆ. ಹಾಗಾಗಿ ನೀರಿನ ಸಮಸ್ಯೆ ಬಂದೇ ಬರುತ್ತೆ ಅನ್ನೋದು ಯೋಚನೆ ಮಾಡಿ ದೇವರಾಜ್ ರೆಡ್ಡಿ ಸರ್ ನಿಮ್ಮನ್ನ ವಿಡಿಯೋದಲ್ಲಿ ನೋಡಿ ಪರ್ಸನಲ್ ಭೇಟಿ ಮಾಡಿ ನಿಮ್ಮ ಹತ್ರ ಸ್ವಲ್ಪ ಗೈಡೆನ್ಸ್ ಎಲ್ಲ ತಗೊಂಡು ಇನ್ನೊಂದು ಬೋರ್ ಕೊರ್ದು ಆಲ್ಮೋಸ್ಟ್ ನಾವು ನಮ್ಮ ಅವರೆಲ್ಲ ಸರ್ 7 ಬೋರ್ ಕೊರ್ದಿದ್ವಿ. ಇಲ್ಲಿ 7 ಬೋರಲ್ಲಿ 4 ಬೋರನ್ನ ಆಲ್ರೆಡಿ ಮುಚ್ಚಾಕಿದ್ವಿ. ಅದರಲ್ಲಿ 3 ಬೋರಲ್ಲಿ 2 ಬೋರ್ ಓಪನ್ ಇದೆ. ಇನ್ನೊಂದು ಬೋರಲ್ಲಿ ಅದು 800 ಅಡಿ ಕೊರ್ದ್ರು ಅದರಲ್ಲಿ ಸ್ವಲ್ಪ ಒಂದು 3/4 ಇಂಚ್ ನೀರು ಬರ್ತಾ ಇದೆ. ಆದ್ರೂ ಅದು ಮರುಪೂರ್ಣ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಹಾಗೆ ಕೇಸಿಂಗ್ ಹಾಕೊಂಡು ಇಟ್ಕೊಂಡಿದ್ವಿ. ಇದಾದ್ಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ಅದಕ್ಕೆ ಮಾಡೋಣ ಅಂತ ಅನ್ಕೊಂಡಿದ್ವಿ. ಡೆವಲಪ್ ಮಾಡ್ಕೊಂಡು ನಂತರ ಅದಕ್ಕೆ ಹೌದು, ಒಟ್ಟಿನಲ್ಲಿ ನಾವು ಇನ್ನೊಂದು ಬೋರ್ ಕೊರಿಬಾರ್ದು ಅನ್ನೋದು ಡಿಸೈಡ್ ಮಾಡ್ಕೊಂಡು ಇರೋ ಬೋರಲ್ಲಿ ಇರುವಂತ ನೀರನ್ನ ಹೇಗೆ ಸಮರ್ಪಕ ಉಪಯೋಗಿಸಬೇಕು ಮತ್ತು ಅದನ್ನ ಹೇಗೆ ನಾವು ಪುನರುಜ್ಜೀವನ ಮಾಡ್ಕೊಂಡ್ರೆ ಅದನ್ನ ವಾಟರ್ ಟೇಬಲ್ ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ನಿಮ್ಮ ಒಟ್ಟಾರೆ ಹಣ್ಣಿನ ಗಿಡಗಳಿಗೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ? ಹೌದು ಸರ್. ಹಣ್ಣು ಅಡಿಕೆ ಬರ್ತಾ ಇದೆ ಕೆಲವು ಕಡೆ, ನಿಮ್ಗೆ ಅದ್ರ ಕಡೆ ಆಸಕ್ತಿ ಇಲ್ಲ ಸರ್? ಅಡಿಕೆ ಅಂದ್ರೆ ನಾನು ಕೇಳಿರೋ ಪ್ರಕಾರ ಅಡಿಕೆಗೆ ತುಂಬಾ ನೀರು ಬೇಕು. ಈ ನೀರಲ್ಲಿ 15 ನಿಮಿಷ 20 ನಿಮಿಷ ನೀರಲ್ಲಿ ಇರುವಂತ ಹಣ್ಣಿನ ಗಿಡಗಳು ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಅದು ಸ್ವಲ್ಪ ನೀರು ಕಮ್ಮಿ ಕೇಳೋದನ್ನ ಅಂತ ಗಿಡನೇ ಉಳಿಸ್ಕೊಳಕ್ ಆಗ್ತಿಲ್ಲ. ಅಡಿಕೆ ತುಂಬಾ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಅಡಿಕೆ ಕಡೆ ಗಮನ ಕೊಟ್ಟಿಲ್ಲ ಸರ್.
ಈಗ ಇದಕ್ಕೆ ಮರುಪೂರ್ಣ ಮಾಡಲಿಕ್ಕೆ ಇನ್ನೇನು ಸೋರ್ಸ್ ನೀರಿನ ಸೌಕರ್ಯ ಇದೆ, ಅದನ್ನ ಬಳಸ್ಕೊಂಡು ನೀರಿಂಗ್ಸು ಅಂತ ಕೆಲಸ ಕೂಡ ಆಗುತ್ತೆ. ಹೌದು ಸರ್, ಹಳ್ಳದಿಂದ ನೀರು ತೆಗೆದು ಹಳ್ಳ ನೀರು ತುಂಬುತ್ತೆ, ಹಳ್ಳದಿಂದ ನೀರು ತೆಗೆದು ನಾವು ಇದನ್ನ ಇದಕ್ಕೆ ಮರುಪೂರ್ಣ ಮಾಡೋದು. ಜೊತೆಗೆ ನೀವು ಹೇಳಿದಾಗೆ ಈ ಕೃಷಿ ಡೌನ್ ಎಲ್ಲ ಈ ಕಡೆಗಿದೆ, ಬೋರ್ವೆಲ್ ಕಡೆ ಎಲ್ಲದೂ ಒಂದು ಟ್ರೆಂಚ್ ಮಾಡಿ ಆ ನೀರನ್ನೆಲ್ಲ ಬಿದ್ದಂತ ನೀರನ್ನ ಎಲ್ಲೋ ಹೊರಗೆ ಹೋಗುವಂತ ನೀರು ನಮ್ಮ ಬೋರ್ಗೆ ಹಿಂಗಿಸ್ತಕ್ಕಂಥ ಕೆಲಸ ಆಗುತ್ತೆ. ಹೌದು ಸರ್, ಆ ಥರ ಆ ಯೋಜನೆ ಮಾಡ್ತೀನಿ ಸರ್. ಅದು ಓಕೆ ಓಕೆ. ನೀವು ಬಂದ್ಮೇಲೆ ತುಂಬಾ ಮಾಹಿತಿನೂ ಸಿಕ್ತು. ಸೊ ನಾನು ಅನ್ಕೊಂಡಿದ್ದು ಬರೀ ಹಳ್ಳದಿಂದ ನೀರು ತುಂಬಾ ಹಾಕ್ಬೇಕು ಅನ್ಕೊಂಡಿದ್ದು, ಬಟ್ ನೀವೆಲ್ಲ ಸರ್ವೆ ಮಾಡಿದ್ಮೇಲೆ ನಿಮ್ಮ ಭೂಮಿಯಲ್ಲಿ 1-1.5 ಕೋಟಿ ಲೀಟರ್ ನೀರು ಹೊರಗೆ ಹೋಗುತ್ತೆ, ಆ ನೀರು ನಾವು ಬಳಸ್ಕೋಬೇಕು. ಹೌದು ಸರ್. ಮತ್ತೆ ಇದು ನಿಮ್ಮ ಭೂಮಿಯಲ್ಲಿ ಏನಾಗಿದೆ ಅಂದರೆ ಒಂದು ಗ್ರೆನೇಟ್ ಇದೆ, ಪೂರ್ತಿ ಶಿಲೆಗಲ್ಲು, ನೀವು ಒಂದು ಬ್ಲಾಸ್ಟ್ ಎಲ್ಲ ಮಾಡಿದ್ದೀರಾ. ಹೌದು ಸರ್. ಆ ಶಿಲೆಗಲ್ಲಿನಿಂದ ಭೂಮಿಯಲ್ಲಿ ಅಂತರ್ಜಲದ ಲಭ್ಯತೆಗಳು ಕೂಡ ಕಡಿಮೆ, ಅದು ಒಂದು ರೀಸನ್ ಇರ್ತದೆ, ಗೊತ್ತಿರಲ್ಲ. ಹಾಗಾಗಿ ನೀರು ಉಳಿಸೋದು ಬಿಟ್ಟರೆ ಬೇರೆ ದಾರಿ ಇಲ್ಲ. ನೀವೇನು ಹೇಳ್ತೀರಾ ನಿಮ್ಮ ಕೃಷಿ ಭೂಮಿಗೆ? ಇಲ್ಲ, ಫಸ್ಟ್ ಅದೇ ಅವ್ರಿಗೆ ತುಂಬಾ ಅವರು ವೃತ್ತಿಲಿ ಸಾಫ್ಟ್ವೇರ್ ಇಂಜಿನಿಯರ್, ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದಾರೆ. ಎಲ್ಲ ಫಾರಿನ್ ಗಿರಿನೆಲ್ಲ ತಿರ್ಕೊಂಡು ಬಂದ್ಮೇಲೆ ಅವ್ರಿಗೆ ನನ್ನ ಡ್ಯಾಡಿ ಇದು ಫಾರ್ಮ್ ಇಲ್ಲೇ ಇದ್ದಿದ್ರಿಂದ ಅವ್ರಿಗೆ ಜಮೀನ್ ತಗೊಬೇಕು, ನಂದೇ ಆದ ಜಮೀನ್ ತಗೊಬೇಕು. ಸಿಟಿಲಿ ಎಷ್ಟೇ ಇದ್ರು ಹಳ್ಳಿಲಿ ಒಂದ್ ಜೀವನ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಸೊ ನನ್ನೂ ಎಲ್ಲ ಮಕ್ಕಳು ಎಲ್ಲ ಸ್ಯಾಟರ್ಡೇ ಸಂಡೇಸ್ ಆಲ್ಮೋಸ್ಟ್ ಇಲ್ಲೇ ನಮ್ಮನ್ನು ಕನ್ವರ್ಟ್ ಮಾಡ್ಬಿಟ್ಟಿದ್ದಾರೆ ಕೃಷಿಕರನ್ನಾಗಿ. ಸೊ ಆಮೇಲೆ ನಮ್ಗೆ ನಮ್ಮ ಇವ್ರ ಸ್ನೇಹಿತರೆಲ್ಲರೂ ಸಾಥ್ ಕೊಟ್ಕೊಂಡು, ಬಿಕಾಸ್ ನಾವ್ ಇಲ್ಲಿ ಇರಲ್ಲ, ಆಲ್ಮೋಸ್ಟ್ ಯಾವಾಗ್ಲೂ ಇರಲ್ಲ. ಅವರೆಲ್ಲ ಜಮೀನೆಲ್ಲ ನೋಡ್ಕೊಂಡು, ನನ್ನ ತಂದೆ ಇದ್ರು ಇಷ್ಟ ದಿನ. ಸೊ ಡ್ಯಾಡಿ ಆಗಿರ್ಬೋದು, ನನ್ನ ರಿಲೇಟಿವ್ಸ್ ಮತ್ತೆ ನಮ್ಮ ಸ್ನೇಹಿತರು ಎಲ್ಲ ನೋಡ್ಕೊಂತಿರೋದ್ರಿಂದ ನಮಗೆ ತುಂಬಾ ಬರ್ಡನ್ ಆಗ್ತಿಲ್ಲ. ಮತ್ತೆ ಇವರು ಈಗ ಎಲ್ಲ ಗೊತ್ತು ನಿಮ್ಗೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಜಾಸ್ತಿ ಇರೋದ್ರಿಂದ ಅವರು ಒಂದು ಇಲ್ಲಿ ಈ ಗೈಡೆನ್ಸು ಅಷ್ಟೇ, ಒಬ್ರು ಸೋಷಿಯಲ್ ಮೀಡಿಯಾದಿಂದಾನೇ ಒಬ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ತಗೊಂಡ್ರು. ದೆನ್ ನಾವೆಲ್ಲರೂ ಒಟ್ಟಿಗೆ ಕೂರಿಸ್ಕೊಂಡು ಒಂದು 30-40 ವಿಡಿಯೋಸ್ ನಿಮ್ದು ನೋಡಿ, ಈ ತರ ಇದೆ ಸರ್, ಈ ತರ. ಸೊ ನಮಗೆ ಹೇಳ್ದನೇನೆ ಪ್ಲಾನ್ ಮಾಡಿ ನಾನು ಚಿತ್ರದುರ್ಗಕ್ಕೆ ಹೋಗ್ತಿದ್ದೀನಿ, ಸೊ ಈ ತರ ಅಂತ ಹೇಳ್ಕೊಂಡು ಬಂದು ಪ್ಲಾನ್ ಮಾಡಿ. ಸೊ ಅವ್ರ ಕಾನ್ಸೆಪ್ಟ್ ಏನಂದ್ರೆ, ಎಲ್ಲರೂ ಯಾವುದೋ ಮೂಲಕ ರಾಸಾಯನಿಕಕ್ಕೆ ಫುಲ್ ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ. ಅಟ್ಲೀಸ್ಟ್ ನಮ್ಮ ನೆಕ್ಸ್ಟ್ ಜನರೇಷನ್, ನಮ್ಮ ಫ್ಯಾಮಿಲಿ, ನನ್ನ ಫ್ರೆಂಡ್ಸು, ನನಗೆ ಕಣ್ಣಿಗೆ ಕಾಣಿಸೋರ್ಗಾದ್ರೂ ಏನ್ ನಾವು ಒಳ್ಳೇದ್ ಕೊಡಕ್ಕಾಗತ್ತೆ, ಆಲ್ಮೋಸ್ಟ್ ಒಳ್ಳೇದ್ ಕೊಡೋಣ. ನಾವು ಮಾರೋದು ಬಿಡೋದು ನೆಕ್ಸ್ಟ್, ಅವ್ರ ಪ್ರಕಾರ ಒಳ್ಳೇದು ತಿನ್ಸೋಣ, ಒಳ್ಳೇದಾಗಿರೋಣ. ಸೊ ನಮ್ಮ ಭೂಮಿಗೆ ನಾವು ಒಳ್ಳೇದ್ ಮಾಡ್ಕೊಂಡು ಹೋಗೋಣ ಅಂತ ಆ ಕಾನ್ಸೆಪ್ಟ್ ಅಲ್ಲಿ ಎಲ್ಲದನ್ನು ಮನ್ಸಲ್ಲಿ ಇಟ್ಕೊಂಡು ಇದನ್ನ ಸ್ಟಾರ್ಟ್ ಮಾಡಿದ್ರು. ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ಸುಮ್ನೆ ಇವರು ಆಬ್ವಿಯಸ್ಲಿ ಬೆಂಗಳೂರಲ್ಲಿ ಇರೋರಿಗೆ ನನಗೆ ಮನೆ ಕಟ್ಬೇಕಂತ ಆಸೆ, ಬೆಂಗಳೂರಲ್ಲಿ. ಸೊ ಸೈಟ್ ಇದೆ, ಮನೆ ಕಟ್ಕೊಂಡು ಆ ತರ ಕಾನ್ಸೆಪ್ಟ್ ನನಗೆ. ಇವ್ರಿಗೆ ಇಲ್ಲ, ಇದನ್ನ ನಾನು ಫಸ್ಟ್ ಇದು ಮಾಡೋಣ, ಸೊ ನೆಮ್ಮದಿ ಇದೆ ಇಲ್ಲಿ ಅಂತ ಇವರು ಈ ಕಡೆ ಬಂದ್ರು. ಸೊ ನಾನು ಈಗ ಈ ಕಡೆನೆ ಬಂದಿದೀವಿ ಎಲ್ಲ. ಬಟ್ ಖುಷಿ ಇದೆ ಸರ್ ತುಂಬಾ, ಬಿಕಾಸ್ ನಾನು ಒಂದೊಂದು ಹಣ್ಣು ತುಂಬಾ ಆಕ್ಚುಲಿ ತುಂಬಾ ಇವ್ರ ಮೇನ್ ಕಾನ್ಸೆಪ್ಟ್, ನಾವು ತಿನ್ನೋದು ಸೆಕೆಂಡ್ರಿ, ಹೌದು. ಅವರೇ ಮಾಡಿರೋದು ಎಷ್ಟೊಂದು ಜನ ಕೈಲಿ ಕಚ್ಚಿಸ್ಕೊಂಡು ಅದನ್ನು ಮಾಡಿದ್ದಾರೆ ಎಲ್ಲ. ಅದೇ ನಾವು ಫಸ್ಟ್ ಪ್ರಾಣಿ ಪಕ್ಷಿಗಳಿಗೆ ತಿನ್ಸೋಣ, ನೆಕ್ಸ್ಟ್ ಮಿಕ್ಕಿದ್ ನಾವು ತಿನ್ನೋಣ, ಮತ್ತು ನಮ್ಮ ಜೊತೆ ಇರೋರು ಚೆನ್ನಾಗಿರ್ಬೇಕಂತ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ. ನಮ್ಮ ಮುಂದೆ ಜನರೇಷನ್ ಕೆಮಿಕಲ್ ಮುಕ್ತವಾಗಬೇಕಂತ ಇವರು ಕಾನ್ಸೆಪ್ಟ್, ನನ್ನ ಹಸ್ಬೆಂಡ್ ಕಾನ್ಸೆಪ್ಟ್ ಅದೇ ಮೇಯ್ನು. ಸೊ ನಾವು ಅಷ್ಟೇ ವೀಕೆಂಡಲ್ಲಿ ಬಂದಾಗಾದ್ರೂ ಆಗಿರ್ಬೋದು, ನಮ್ದು ಜಮೀನ್ ಅಂತ ಇರ್ಬೇಕು ಸರ್. ಮುಂದೆ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ, ಸೈಟ್ ಸಿಗ್ಬೋದು, ಮನೆ ಸಿಗ್ಬೋದು. ಇವ್ರು ಹೇಳೋದು ಜಮೀನ್ ಸಿಗಲ್ಲ, ಮಾಡೋಣ, ಜಮೀನಲ್ಲಿ ನೆಮ್ಮದಿ ಇದೆ. ಸೊ ಇವ್ರು ತುಂಬಾ ಖರ್ಚು ಮಾಡ್ತಿದ್ರು ಆಕ್ಚುಲಿ ನಿಮ್ದು. ಆಮೇಲೆ ಇದನ್ನು ಮಾಡ್ಬೇಕಾದ್ರು ಅಷ್ಟೇ, ನಿಜವಾಗ್ಲೂ ಅದರಿಂದ ಹೆಲ್ಪ್ ಆಗುತ್ತೆ ಅಂದಾಗೆಲ್ಲ, ಇಲ್ಲ ನೀನ್ ನೋಡು ವಿಡಿಯೋಸ್, ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಅಂತ ಮಾಡಿಸಿ. ಬಿಕಾಸ್ ಗೊತ್ತಿರುತ್ತೆ ಎಲ್ಲರಿಗೂ, ತುಂಬಾ ಇನ್ವೆಸ್ಟ್ ಮಾಡ್ತಿದೀವಿ. ಅವಾಗ ಇದನ್ನ ಇಲ್ಲ ಮಾಡೋಣ, ಚೆನ್ನಾಗಾಗುತ್ತೆ ಅಂತ ನಿಮ್ ವಿಡಿಯೋಸ್ ಎಲ್ಲ ತೋರಿಸಿ ನಮ್ಗೆ ಆಕ್ಚುಲಿ ಇವಾಗ ನನಗೆ ನಿಜವಾಗ್ಲೂ ಇದೆಲ್ಲ ನೋಡ್ಮೇಲೆ ಖುಷಿ ಆಯ್ತು. ಓಕೆ, ಇದರಿಂದ ನಮ್ಗೆ ನಿಜವಾಗ್ಲೂ ಆಗತ್ತಂತ. ಸರ್ ಹಣಕಾಸು ನಾವು ಬೆಂಗಳೂರಿನಿಂದ ಕೆಲವು ಸರಿ ಹಣಕಾಸು ಖರ್ಚು ಮಾಡ್ಬೇಕಾಗತ್ತೆ, ಇಲ್ಲೇ ಇರೋರು ಮಾಡ್ಬೋದು. ಯಾಕಂದ್ರೆ ಈ ಮೆಟೀರಿಯಲ್ಗಳೆಲ್ಲ ಕೆಲ ದುಡ್ಡು ಕೊಟ್ಟು ತರ್ಬೇಕಾಗತ್ತೆ, ಉಳಿದಿದ್ದೆಲ್ಲ ಲೇಬರ್ ನಾವೇ ಮನೆಯವರೇ ಮಾಡ್ಬೋದು. ಮಾಡ್ಕೊಂಡ್ರೆ ನಿಮ್ಮಲ್ಲಿ ಒಂದಷ್ಟು ಜಲ್ಲಿ ಕರುಗಳು ಸಿಗುತ್ತೆ, ಮಾಡ್ಕೊಂಡಷ್ಟು ಕಾಸ್ಟ್ ಕಮ್ಮಿ ಮಾಡ್ಬೋದು. ಆತರ ಯೋಚನೆ ಮಾಡ್ಬೋದು. ನಮ್ಗಂದ್ರೆ ಟೈಮ್ ಇರಲ್ಲ, 5 ದಿವಸ ಆಫೀಸಲ್ಲಿ ಕೆಲಸ ಮಾಡ್ಬೇಕು, ಅಲ್ಲಿಂದ ಬಂದು ನಾನು ವೀಕೆಂಡ್ ಅಲ್ಲಿ ಮಾತ್ರ ಕೆಲಸ ಮಾಡ್ಬೇಕಾದ್ರೆ ಆ 2 ದಿವಸದಲ್ಲೇ ನಾನು ಮಾಡ್ಬೇಕಾದ್ರಿಂದ ಈ ದುಡ್ಡಿನ ಬಗ್ಗೆ ನಾನು ಉಳಿತಾಯದ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಟೈಮ್ ಮುಖ್ಯ ಆಗಿರುತ್ತೆ ಸರ್ ನಮ್ಗೆ. ಒಟ್ಟಲ್ಲಿ ಖುಷಿ ಇದೆ ಸರ್ ನಿಜವಾಗ್ಲೂ. ಇದೆಲ್ಲ ಆದ್ಮೇಲೆ ಓಕೆ, ನಾವು ಇನ್ನೊಬ್ರಿಗೆ ಮಾದರಿ ಆಗ್ತಿದ್ದೀವೇನೋ, ಬಿಕಾಸ್ ಈ ಸರೌಂಡಿಂಗ್ ಅಲ್ಲಿ ನಾವು ಈ ಕಾನ್ಸೆಪ್ಟ್ ಫಸ್ಟ್ ತಂದಿದ್ದೀವಿ. ಸೊ ಎಲ್ಲರೂ ಅದೇ ತರ ಯೋಚನೆ ಮಾಡಿದ್ರೆ, ನನ್ನ ಹಸ್ಬೆಂಡ್ ಅಂದಿದ್ದು 60% 70% ನಮಗೆ ಇದು ಹೆಲ್ಪ್ ಆದ್ರೆ, ನೀವು ಹೇಳ್ತಿದ್ರಂತೆ ಅಕ್ಕಪಕ್ಕದವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅಂತರ್ಜಾಲ ನಿಮ್ದು ವಿಡಿಯೋಸ್ ನೋಡ್ತಿದ್ದೆ, ನಮ್ಮ ದೇಶನೇ ಅಲ್ಲಿವರೆಗೂ ನಾನು ಡಬಲ್ ಡಿಗ್ರಿ ಗ್ರಾಜುಯೇಟ್, ಬಟ್ ನನಗೆ ಗೊತ್ತಿಲ್ಲ ನಮ್ಮ ದೇಶನೇ ಫಸ್ಟ್ ಇದೆ ರೈನ್ಫಾಲ್, ಮಳೆ ಬರದಲ್ಲಿ ಇಡೀ ಪ್ರಪಂಚದಲ್ಲಿ ಸೆಕೆಂಡ್ ರ್ಯಾಂಕ್ ಅಲ್ಲಿ ಇದೆ. ನೀವು ಹೇಳಿದ್ಮೇಲೆ ಗೊತ್ತಾಗಿದ್ದು ನನಗೆ.
ನಂಗೆ. ಆಮೇಲೆ ನಾನು ನಿಜನ ಇವ್ರಿಗೆ ಹೇಳಿದ್ದು. ಆಮೇಲೆ ನಾನು ಗೂಗಲ್ ಅಲ್ಲಿ ಸರ್ಚ್ ಹೌದಲ್ಲ ನಮ್ಗೆ ಗೊತ್ತೇ ಇಲ್ಲ, ಇಷ್ಟೊಂದು ವಿಷಯ ಗೊತ್ತಿರಲ್ಲ. ನೀರನ್ನ ನಾವು ಸಮರ್ಪಕ ಉಪಯೋಗಿಸುವಂತ ಬುದ್ಧಿ ಇರಬೇಕು. ದೊಡ್ಡ ಕೊರತೆ. ಹೌದು, ನಮ್ಮಲ್ಲಿ ಬೋರ್ವೆಲ್ ಕುರಿಯಕ್ಕಿರ್ತಕ್ಕಂಥ ಆಸಕ್ತಿ ನಮ್ಮ ಜೀವನದಲ್ಲಿ ಬಿದ್ದಂತ ನೀರನ್ನ ಇಂಗಿಸ್ಲಿಕ್ಕೆ ಸಬ್ಸಿಡಿ ಕೊಡ್ತಾರಾ, ಸ್ಕೀಮ್ ಇದ್ರೆ ಮಾಡ್ಕೊಳ್ತಾರೆ, ಈ ತರದ ಆಲೋಚನೆ ಇದೆ. ಈಗ ನೀವು ಮಾಡೋದ್ರಿಂದ ಎಷ್ಟೋ ಜನರು ಬೇರೆ ಬೇರೆ ತರದ ಆಲೋಚನೆ ಮಾಡಿರ್ತಾರೆ. ಅವ್ರಿಗೇನು ಬಿಡಪ್ಪ ಸಾಫ್ಟ್ವೇರ್ ಇಂಜಿನಿಯರ್ ಏನೋ ಮಾಡ್ತಾರೆ ಅಂತ. ಆದ್ರೆ ನೀವು ಬೋರ್ವೆಲ್ ಏನೋ 2 ಕೊರ್ಸಿ ಖುಷಿ ಪಡ್ತಾರೆ. ಬಟ್ ಅದೆಲ್ಲ ನಮ್ಮ ಅಕೌಂಟ್ಗೆ ನೀರು ತುಂಬಬೇಕು. ಆಮೇಲೆ ATM ಕಾರ್ಡಿಂದ ನೀರನ್ನ ಹೊಲಕ್ಕೆ ತೆಗಿತಾವು. ಇಲ್ಲ ನಮ್ದು ನೋಡಿ ಈಗಲೇ ಆಲ್ರೆಡಿ ನಮ್ಮ ಅಂಕಲ್ ಅಕ್ಕಪಕ್ಕದವರೆಲ್ಲ ರೆಡಿ ಇದ್ದಾರೆ, ಒಂದಿಬ್ರು ಆಲ್ರೆಡಿ ರೆಡಿ ಆಗಿದ್ದಾರೆ. ಅದಕ್ಕೆ ನಿಮ್ದು ರಿಸಲ್ಟ್ ಬರ್ಲಿಕ್ಕೆ ನಾನು ನಿಮ್ಗೆ ಹೇಳಿದೆ, ನಾನು ಇದಕ್ಕೆಲ್ಲ ಒಂದು ಇನ್ಫಾರ್ಮೇಶನ್ ಇರಬೇಕು. ಈ ಬೋರ್ವೆಲ್ಗೆ ಒಂದು ಹಿಸ್ಟ್ರಿ ಇರಬೇಕು. ಒಂದು ಸಣ್ಣ ಬೋರ್ಡ್ ಹಾಕಿ ಈ ಬೋರ್ಗೆ ಒಂದು ಹೆಸರಿಡಿ. ಏನದು ಹೆಸರು, ಯಾವುದೊಂದು ಹೆಸರು, ಕಾವೇರಿನೋ ಗಂಗಾನೋ ಹೆಸರಿಡಿ. ಯಾವ ವರ್ಷ ಕೊರ್ದಿದ್ರ, ಎಷ್ಟು ಅಡಿ ಇದೆ, ಎಷ್ಟು ಕೇಸಿಂಗ್ ಇದೆ, ಎಷ್ಟು ನೀರು ಬಂದಿದೆ, ಎಷ್ಟು HP ಮೋಟ್ರ್ ಹಾಕಿದ್ರ, ಎಲ್ಲ ಅಂಕಿಅಂಶ ಇರಬೇಕು. ಓಕೆ, ಎಲ್ಲ ಆದ್ಮೇಲೆ ಒಂದು ವಾಟರ್ ಫ್ಲೋ ಮೀಟರ್ ಹಾಕೊಳ್ಳಿ. ಈಗ ನೀವೇನಂತೀರ ಸ್ಲೋ 2 ಇಂಚ್ ಅಂತೀರ, ಅವರು 1.25 ಅಂತಾರೆ, ಇವ್ರು 1.5 ಅಂದ್ಬಿಡ್ತಾರೆ. ನಮ್ಮಲ್ಲೇ ವ್ಯತ್ಯಾಸಗಳಿರ್ತದೆ. ಹಂಗಾಗಿ ಫ್ಲೋ ಮೀಟರ್ ಹಾಕಿದ್ರೆ ನೀವು ಎಷ್ಟು ಲೀಟರ್ ಪರ್ ಅವರ್ ಬರುತ್ತೆ ಅಂತ ಲೆಕ್ಕ ಹೇಳ್ಬಿಡ್ತೀರಿ. ಆ ಥರ ಲೆಕ್ಕ ಈಗ ನೀವು ಹೇಳಿದ್ರಿ 10 ನಿಮಿಷ ರನ್ ಆಗುತ್ತೆ, ಬ್ರೇಕ್ ತೊಗೊಂತೀವಿ ಆಟೋ. ಹಂಗಾಗಿ ಎಲ್ಲ ಒಂದು ಲೆಕ್ಕಾಚಾರ ಇರ್ತದೆ. ಮತ್ತು ಮರುಪೂರ್ಣ ಆದಮೇಲೆ ಎಷ್ಟು ನಿಮ್ಗೆ ಇಂಪ್ರೂವ್ ಆಯಿತು ಅನ್ನೋ ಲೆಕ್ಕನೂ ಸಿಗುತ್ತೆ. ಈ ಥರದಲ್ಲಿ ನಾವು ಎಲ್ಲದನ್ನು ಒಂದು ಆಡಿಟಿಂಗ್, ಒಂದು ಗಿಡಕ್ಕೆ ಎಷ್ಟು ಲೀಟರ್ ನೀರು ಹೋಗ್ಬೇಕಂತೇಳಿ ನೀವು CC ಕ್ಯಾಮ್ರಾ ಹಾಕೊಂಡು ನೀವು ಬೆಂಗಳೂರಿಂದಲೇ ಆಪ್ರೇಟ್ ಮಾಡ್ಬೋದು. ಇಲ್ಲಿಗೆ ಬರ್ಬೇಕಂತೇನಿಲ್ಲ. ನೀವು ಒಂಥರ ವೀಕೆಂಡ್ ಫಾರ್ಮ್ ಅಲ್ಲ ಮಂತ್ ಎಂಡ್ ಫಾರ್ಮ್ ಹೋಗ್ಬೇಕಾದ್ರೆ ಅದೇನು ತಪ್ಪಿಲ್ಲ. ನೀರನ್ನ ಸಮರ್ಪಕ ಕೊಡುವಂಥ ಕೆಲಸ ನಾವು ಮಾಡಬೇಕಾಗುತ್ತೆ. ಹೌದು ಸರ್. ಸೊ ಇದ್ರ ಜೊತೆಗೆ ನಾವು ಸಮಾಜ ಸೇವೆ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ, ಸ್ಕೂಲ್ಗಳಿಗೆ, ಗೌರ್ಮೆಂಟ್ ಸ್ಕೂಲ್ಗಳಿಗೆಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ಹೆಚ್ಚಿಗೆ ನಾನು ಬರೀ ಕೃಷಿಗೆ ಟ್ರಸ್ಟ್ ಮಾಡ್ಕೊಂಡಿದ್ದೀರಲ್ಲ, ಟ್ರಸ್ಟ್ ಹೆಸರು ಹೆಲ್ಪಿಂಗ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಡಿ ಕಾಳೆನಹಳ್ಳಿ ಚನ್ನರಾಯಪಟ್ಟಣ ಅಂತ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ. ಒಂದು 6 ವರ್ಷದಿಂದ ಅದೊಂದು ರಿಜಿಸ್ಟರ್ಡ್ ಟ್ರಸ್ಟ್. ನಮ್ಮಲ್ಲಿ ಒಂದು 11 ಜನ ಡೈರೆಕ್ಟರ್ಸ್ ಇದ್ದಾರೆ, ಟ್ರಸ್ಟಿಗಳು. ಸುಮಾರು ಜನ ಸ್ನೇಹಿತರುಗಳು, ಎಲ್ಲ ಊರಿನವರು ಎಲ್ಲ ಸಹಕಾರದಿಂದ ರೂರಲ್ ಏರಿಯಾದಲ್ಲಿರುವಂತ ಗವರ್ನಮೆಂಟ್ ಸ್ಕೂಲ್ಗಳಿಗೆ ನಾವು ಮಕ್ಕಳಿಗೆ ಬೇಕಾದಂತ ವಿದ್ಯಾಭ್ಯಾಸಕ್ಕೆ ಸಹಕಾರವಾದಂತ ಕೆಲಸಗಳನ್ನ ಮಾಡ್ತಾ ಇದೀವಿ. ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ನನಗೆ ಇಂಟ್ರೆಸ್ಟ್ ಇದೆ. ನನಗೆ ಹೆಚ್ಚಿಗೆ ನಾನು ಕೃಷಿಗೆ ಬಂದು ನನ್ನ ಐಡಿಯಾ ಪ್ರಕಾರ 5 ದಿವಸ ನನ್ನ ಫ್ಯಾಮಿಲಿ ಮತ್ತೆ ನನ್ನ ಕೆಲಸ ಮಾಡ್ಕೊಂಡು, 1 ದಿವಸ ನಾನು ಶಾಲೆಗೆ ಮೀಸಲಿಟ್ಟು ಅಟ್ಲೀಸ್ಟ್ ಒಂದು ಅರ್ಧ ಮುಕ್ಕಾಲು ದಿವಸ, ಇನ್ನು 1.5 ದಿವಸ ನಾನು ಕೃಷಿಗೆ ಇಡಬೇಕು ಅನ್ನೋದು ಯೋಚನೆ ಇದೆ. ಅಂದ್ರೆ ಫ್ಯಾಮಿಲಿ ಜೊತೆಗೆ ಫ್ಯಾಮಿಲಿ ಸೇರ್ಕೊಂಡು. ಹಾಗಾಗಿ ಈ ಕೆಲಸ ಕಮ್ಮಿ ಮಾಡೋಕೆ ಇದನ್ನೆಲ್ಲ ನಾವು ನಮ್ಮ ಹತ್ರ ಸಮರ್ಪಕವಾಗಿ ನೀರಿದ್ರೆ ಅಥವಾ ನೀರನ್ನ ಸಮರ್ಪಕವಾಗಿ ಉಪಯೋಗಿಸ್ತಾ ಇದ್ರೆ ನಮ್ಮ ನೆಮ್ಮದಿ ಇರುತ್ತೆ. ಇಲ್ಲಾಂದ್ರೆ ಗಿಡಗಳನ್ನ ಹಾಳು ಮಾಡ್ಕೊಂತಾರೆ ಅನ್ನೋ ಒಂದು ಯೋಚನೆ. ಓಕೆ, ಒಟ್ಟಾರೆಯಾಗಿ ನಿಮ್ಗಂತೂ ಖುಷಿ ಇದೆ. ಬೆಂಗಳೂರಿನಲ್ಲಿ ಏನೇ ಇದ್ದು ಸಹ ಇಲ್ಲಿರ್ತಕ್ಕಂಥ ನೆಮ್ಮದಿ, ಖುಷಿ, ಒಳ್ಳೆ ವಾತಾವರಣ, ಒಳ್ಳೆ ಗಾಳಿ ಇದ್ದೇ ಇದೆ ಸರ್. ನನ್ನ ಫ್ರೆಂಡ್ಸ್ ಕೂಡ ಹೇಳ್ತಾರೆ ಯಾಕೆ ಹೋಗ್ತೀಯಾ ಅಷ್ಟು, ಬಟ್ ಅವ್ರಿಗೆ ಯಾರಿಗಾದ್ರೂ ಅಷ್ಟೇ ನನಗೆ ಅನ್ಸೋದು ನೀವು ಫಸ್ಟ್ ಬನ್ನಿ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಏನಕ್ಕೆ ಅಂತ ಅನ್ಸ್ಬೋದು, ಬಟ್ ಸ್ಟಿಲ್ ನನ್ಗೆ ಇವಾಗ ಒಂದು 15 ಡೇಸ್ ನನ್ ಗಿಡಗಳನ್ನ ನೋಡಿಲ್ಲ ಅಂದ್ರೆ ನಿಜವಾಗ್ಲೂ ಏನೋ ಕಳ್ಕೊಂಡಿದೀನೇನೋ. ಬಿಕಾಸ್ ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಆದ್ರೂನುವೆ ಅಜ್ಜಿ ಮನೆಗೆ ಬರ್ತಿದ್ವಿ, ಸಮ್ಮರ್ ಹಾಲಿಡೇಸ್ ಅಲ್ಲಿ ಹೋಗ್ತಿದ್ವಿ. ಬಿಟ್ರೆ ಈ ತರ ಒಂದು ಅಟ್ಯಾಚ್ಮೆಂಟ್ ಪ್ರಕೃತಿ ಜೊತೆ ಇರಲ್ಲ. ನನ್ ಗಿಡ ನಾನು ಒಂಥರ, ಈಗ ಅದೇ ನಾನು ಹೇಳ್ತಿರ್ತೀನಿ, ಈ ಗಿಡಗಳಿಗೆಲ್ಲ ಇವ್ರು ತಂದೆ ತರ, ಈ ನಾನ್ ತಾಯಿ ತರ. ಸೊ ಹಂಗಿರುತ್ತೆ ಅಟ್ಯಾಚ್ಮೆಂಟ್. ಅದು ಬೆಳೆಸ್ಕೋಬೇಕು, ಇಲ್ಲ ಪ್ರಕೃತಿಯಿಂದಾನೇ ನಾವು ಬಂದಿರೋದಲ್ಲ. ಒಂದ್ ಹಣ್ಣು ನೋಡಿ ಸರ್, ಎಷ್ಟು ಚೆನ್ನಾಗಿರೋ ಹಣ್ಣು, ಅಷ್ಟು ಚೆನ್ನಾಗಿರೋ ತೆಂಗಿನ ಮರಗಳು, ತುಂಬಾ ಖುಷಿ ಆಗುತ್ತೆ. ನಾನು ಬೆಳಗ್ಗೆ ಎದ್ದು ಮತ್ತೆ ಆಫೀಸ್ಗೆ ಹೋಗ್ಬೇಕು ಸೋಮವಾರ ಅಂದ್ರೆ ಬೆಳಗಿನ ಜಾವ ನಾನು 5 ಗಂಟೆಗೆ ನಾನು ಬೆಂಗಳೂರಲ್ಲಿ ಇದ್ರು 6 ಗಂಟೆಗೆ ಸ್ನಾನ ಮಾಡಿ ಆಫೀಸಲ್ಲಿ ಫ್ರೆಶ್ ಆಗಿರ್ತೀನಿ. ಇಲ್ಲಿಂದ ನಂಗೆ ಆಲ್ರೆಡಿ ನನಗೆ ಎಷ್ಟೊಂದು ಸೊಪ್ಪು, ನುಗ್ಗೆಕಾಯಿ ಆಗಿರ್ಬೋದು ಎಲ್ಲ ಸಿಗ್ತದೆ. ನಾನು ಆಲ್ರೆಡಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀನಿ ಎಷ್ಟೊಂದು ಜನ. ಅದೆಲ್ಲ ನಿಜವಾಗ್ಲೂ ಖುಷಿ ಅನ್ಸುತ್ತೆ. ಸೊ ಒಳ್ಳೇದು ಕೊಡ್ತಿರ್ತೀನಿ ನಾನು. ಹಂಚ್ಕೊಂಡು ತಿನ್ನೋದಕ್ಕೆ ನಮ್ಮವ್ರಿಗೆ ಎಲ್ಲರಿಗೂ ಹಂಚ್ಕೊಂಡು ತಿನ್ಬೋದು, ಪ್ರಾಣಿ ಪಕ್ಷಿಗಳು ನೋಡ್ಬೋದು. ಹೊಸ ತರ ಹಕ್ಕಿಗಳು ಬರ್ತಾರೆ ಸರ್ ಇಲ್ಲಿ. ಈ ಜಾಗದಲ್ಲಿ ನಾವು ಯಾವುದೇ ರೀತಿಯಿಂದ ಕೆಮಿಕಲ್ ಉಪಯೋಗಿಸದೇ ಇರೋದ್ರಿಂದ ನೀವು ನೋಡಿರ್ಬೋದು ಕಲರ್ ಆಗಿರುವಂತ ಹಕ್ಕಿ ಪಕ್ಷಿಗಳು ಬರ್ತವೆ. ನವಿಲುಗಳು ತುಂಬಾ ಸಂಜೆ ಆಗ್ಬಿಟ್ರಂತ ತುಂಬಾನೇ ನವಿಲಿರುತ್ತೆ. ನಾನು ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ತೀನಿ. ಹಾಗಾಗಿ ಮಧ್ಯದಲ್ಲಿ ಒಂದ್ ಸ್ವಲ್ಪ ನೀರಿನ ಪಾಂಡ್ಗಳು ಮಾಡುವಂಥದ್ದು, ಅದಕ್ಕೆಲ್ಲ ಎಲ್ಲರೂ ನೀರು ತರಬೇಕು ಅಥವಾ ನೀರನ್ನು ನಾನು ಪ್ರಾಪರ್ ಆಗಿ ಯುಟಿಲೈಸ್ ಮಾಡಬೇಕು ಯೋಚನೆಯಿಂದ ಇದು ಮರುಪೂರ್ಣಕ್ಕೆ ಅಂತ ಒಂದು ಕೈ ಹಾಕಿದ್ದು ಸರ್. ಇಲ್ಲ, ಖಂಡಿತ ಒಂದು ಒಳ್ಳೆ ಕೆಲಸ ನೀವು ಮಾಡ್ತಕ್ಕಂಥ. ಇದು ಭಾಳಷ್ಟು ಜನ ವೀಕ್ಷಕರು ವಿಡಿಯೋ ನೋಡ್ತಾ ಇದ್ದಾರೆ. ನಿಮ್ಮ ಕೊನೆ ಮಾತೇನಾದರೂ ಹೇಳ್ಬೋದು, ನಿಮ್ಮನ್ನು ಸಂಪರ್ಕ ಮಾಡಬೇಕು, ನಿಮ್ಮ ವಿಳಾಸ ಸ್ವಲ್ಪ ಹೇಳಿ. ಓಕೆ ಸರ್. ನಮ್ಮ ಬೇರೆ ಭಾಳಷ್ಟು ಜನ ರೈತ ಬಂದವರು ಈ ಭಾಗದಲ್ಲಿ, ಹಾಸನ ಜಿಲ್ಲೆ ಅಂದರೆ ಸಾಕಷ್ಟು ಮಳೆ ಬರುವಂಥ ಜಿಲ್ಲೆ, ಸಾಕಷ್ಟು ನೀರಿದೆ, ಭೂಮಿಯಲ್ಲಿ ನದಿ ಇದೆ ಅಂತ ಅಂದ್ಕೊತಾರೆ. ನಿಮ್ಮ ಮಾತುಗಳನ್ನ ಇರುವ ವೀಕ್ಷಕರಿಗೆ ನಿಮ್ಮ ವಿಳಾಸ ಸಮೇತ ಹೇಳ್ಕೊಂಬಿಡಿ. ಓಕೆ, ನನ್ನ ವಿಳಾಸ ಗುರುರಾಜ್ KS ಸನ್ ಆಫ್ ಸುಂದರ್, ಡಿ ಕಾಳೆನಹಳ್ಳಿ, ಕಸ್ಬಾ ಹೋಬಳಿ, ಅಡಗೂರು ಪೋಸ್ಟ್, ಚನ್ನರಾಯಪಟ್ಟಣ, ಹಾಸನ ಜಿಲ್ಲೆ. ನನ್ನ ಮೊಬೈಲ್ ನಂಬರ್ 9008341881 9008341881.
ವೀಕ್ಷಕರಿಗೆ ನನ್ನ ಮನವಿ ಏನಂತ ಅಂದರೆ, ಸುಮಾರು ಸಾವಿರಾರು ವರ್ಷಗಳಿಂದ ಭೂಮಿ ಮೇಲೆ ಎಷ್ಟೊಂದು ಪ್ರಾಣಿ ಪಕ್ಷಿಗಳು, ಸಸ್ಯಜೀವಿಗಳು, ಮನುಷ್ಯರೆಲ್ಲ ಬದುಕಿದ್ದಾರೆ, ನಮಗೂ ಗೊತ್ತು. ಅಷ್ಟು ವರ್ಷಗಳಿಂದನೂ ನಾವು ಉಳಿಸ್ಕೊಂಡು ಬಂದಿರುವಂಥ ನೀರನ್ನು ನಾವು ಕೆಲವೇ 10-20 ವರ್ಷಗಳಲ್ಲಿ ನಮ್ಮ ಟೆಕ್ನಾಲಜಿ ಯೂಸ್ ಮಾಡಿ, ಅಂದರೆ ಬೋರ್ವೆಲ್ ಅನ್ನೋ ಟೆಕ್ನಾಲಜಿ ಯೂಸ್ ಮಾಡಿ ಭೂಮಿಯೊಳಗಿರೋಂಥ 100 ಅಡಿ ಅಲ್ಲ, 200 ಅಡಿ ಅಲ್ಲ, 300 ಅಡಿ ಅಲ್ಲ, 1000, 2000, 3000 ಅಡಿ ತನಕ ಹೋಗಿ ನಾವು ನೀರು ತೆಗಿತಾ ಇದ್ದೀವಿ. ಅದು ಕುಡಿಯೋಕ್ಕೆ ಯೋಗ್ಯವಿಲ್ಲ. ಸುಮಾರು ಮಿಲಿಯನ್ ವರ್ಷಗಳಿಂದ ಶೇಖರಣೆ ಆಗಿದ್ರೂ ಸಹ ನಮ್ಮ ಮನುಷ್ಯನ ದುರಾಸೆಗೆ ನಾವು ಆ ನೀರನ್ನು ತೆಗಿತಾ ಇದ್ದೀವಿ. ಅದಕ್ಕೆ ನಾವು ಹಕ್ಕುದಾರರಲ್ಲ. ದಯಮಾಡಿ ಅದನ್ನು ಕಮ್ಮಿ ಮಾಡಿ, ಮಳೆ ಪ್ರಕೃತಿಯಿಂದ ಏನು ನೀರು ಬರುತ್ತೆ, ಮಳೆಯಾಗಿ ನೀರು ಬರುತ್ತೆ, ಅದನ್ನು ನಾವು ಸಮರ್ಪಕವಾಗಿ ಶೇಖರಣೆ ಮಾಡಿ ನಮಗೆ ಬೇಕಾದಷ್ಟು ಉಪಯೋಗಿಸ್ಕೊಳ್ಳಿ. ಈ ಮನೆಗಳಾದರೆ ಮನೆಗಳಲ್ಲಿ ಇಂಗು ಗುಂಡಿ ಮಾಡ್ಕೊಳ್ಳಿ, ಸ್ಟೋರೇಜ್ ಮಾಡಿಕೊಂಡು ಆ ವರ್ಷಕ್ಕೆ ಬೇಕಾದಂಥ ಮಳೆ ನಿಜವಾಗ್ಲೂ ಆ ಮಳೆ ನೀರು ಕೊಟ್ಟೇ ಕೊಡುತ್ತೆ. ನಮ್ಮನೆ ಟೆರೇಸಲ್ಲಿ ಬರೋ ನೀರನ್ನು ಶೇಖರಣೆ ಮಾಡಿದ್ರೆ ಆ ವರ್ಷನ ಪೂರ್ತಿ ಆ ನೀರನ್ನು ನಾವು ಕುಡಿಯೋಕ್ಕೂ ಸಹ ಯೂಸ್ ಮಾಡೋದು, ಅಡುಗೆ ಸ್ನಾನಕ್ಕೆಲ್ಲ ಯೂಸ್ ಮಾಡೋದು, ಅಷ್ಟು ನೀರು ಬಂದೇ ಬರುತ್ತೆ. ಕೃಷಿಗೂ ಅಷ್ಟೇ. ಸರ್ ಹೇಳಿದಾಗೆ ನಾನು 2.5 ಎಕರೆ ನೀರನ್ನು ಕರೆಕ್ಟಾಗಿ ನಾನು ಸಮರ್ಪಕವಾಗಿ ಒಂದು ಕಡೆ ಸ್ಟೋರ್ ಮಾಡಿದ್ರೆ ಆ ನೀರಲ್ಲಿ ನಾನು 2.5 ಎಕರೆನ ನಾನು ಒಂದು 3 ರಿಂದ 4 ತಿಂಗಳು ಮಳೆ ಬರಲ್ಲ, ಆ ಟೈಮಲ್ಲಿ ಮೇಂಟೈನ್ ಮಾಡ್ಬೋದು. ಸೊ ನೀರನ್ನು ಹಾಳು ಮಾಡೋದು ಬೇಡ, ಕಲುಷಿತ ಮಾಡೋದು ಬೇಡ. ಎಸ್ಪೆಷಲಿ ಭೂಮಿಯೊಳಗಿರೋ ನೀರನ್ನು ಕಲುಷಿತ ಮಾಡೋದಕ್ಕೆ ನಮ್ಗೆ ಯಾವುದೇ ರೀತಿಯಾದಂಥ ಅಧಿಕಾರ ಇಲ್ಲವೇ ಇಲ್ಲ. ಪ್ರಕೃತಿಯಿಂದ ನಾವು ಬಂದಿದ್ದೀವಿ, ನಾವು ಪ್ರಕೃತಿಗೆ ಏನಾದರೂ ಒಳಿತು ಮಾಡೋಣ, ಅದನ್ನು ನಾವು ಹಾಳು ಮಾಡೋದು ಬೇಡ ಅನ್ನೋದು ಒಂದು ಮನವಿನ ನಾನು ವೀಕ್ಷಕರಿಗೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈಗ ನೀವು ನಂಬರ್ ಕೊಟ್ಟಿದ್ದೀರಾ, ನಿಮಗೆ ಸಮಯ ಕೊಡಿ. ಯಾಕೆ ನೀವು ಸಾಫ್ಟ್ವೇರ್ ಇಂಜಿನಿಯರ್, ನಿಮ್ಮದೇ ಆದ ಕೆಲಸ ಕಾರ್ಯಗಳಿರ್ತದೆ. ನಿಮಗೆ ಫೋನ್ ಮಾಡಬೇಕಾದ್ರೆ ಮೆಸೇಜ್ ಮಾಡಬೇಕು ಫಸ್ಟು, ಇಲ್ಲ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಲಿ. ನಿಮಗೆ ಫೋನ್ ಮಾಡಿದ್ರೆ ಎಷ್ಟು ಗಂಟೆಗೆ ಮಾಡಲಿ, ನಿಮ್ಮ ಟೈಮ್ ಹೇಳಿ. ಯಾಕಂದರೆ ಇಲ್ಲದ್ರೆ ನಮ್ಮ ರೈತ ಬಾಂಧವರು ಅವರು ಮಾಹಿತಿ ಕೇಳಿಕೊಂಡು ಮಾಡ್ತಾರೆ. ಒಂದು ಸಮಯ ಕೊಟ್ಬಿಡಿ. ಓಕೆ ಸರ್, ನನ್ನ ಎಕ್ಸ್ಪೀರಿಯನ್ಸನ್ನು ನಾನು ಶೇರ್ ಮಾಡೋದಕ್ಕೆ ಯಾರ ಜೊತೆ ಬೇಕಾದ್ರೂ ಶೇರ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಯಾಕೆಂದರೆ ಈ ಕೆಲಸ ಮಾಡೋದಕ್ಕೆ ನಾನು ಸುಮಾರು ಒಂದು 50-60 ಜನರಿಗೆ ಹೋಗಿ ಪರ್ಸನಲ್ ಭೇಟಿ ಮಾಡಿ ಫೋನ್ ಮಾಡಿ ಹೇಳಿದ್ದೀನಿ, ಈ ಥರ ಕೆಲಸ ಮಾಡ್ತಾ ಇದ್ದೀವಿ, ಬನ್ನಿ ನೀವು ನೋಡಿ, ಇದರಿಂದ ಒಂದು ಒಳಿತಾಗುತ್ತೆ, ನೀವು ಸಹ ಮಾಡ್ಬೋದು. ಯಾಕಂದರೆ ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ ನೀರಿಗೋಸ್ಕರ ಅಂತ ಹೇಳಿದ್ದೀನಿ. ಸುಮಾರು ಜನ ಬಂದರು, ಸುಮಾರು ಜನ ವೀಡಿಯೋಗಳು ಕೇಳ್ತಾ ಇದ್ದಾರೆ, ಸುಮಾರು ಜನ ಫೋಟೋಗಳು ಕೇಳ್ತಾ ಇದ್ದಾರೆ. ನಾನು ಅವ್ರ ಜೊತೆನೂ ಶೇರ್ ಮಾಡ್ತೀನಿ, ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಾನು ಸಾಫ್ಟ್ವೇರ್ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ಒಂದು ಜರ್ಮನಿ ಕಂಪ್ನಿನಲ್ಲಿ MNC ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಮಂಡೇ ಮಾರ್ನಿಂಗ್ 7:30 ಇಂದ ಫ್ರೈಡೇ ಈವ್ನಿಂಗ್ 7-8 o'clock ತನಕ ತುಂಬ ಬ್ಯುಸಿ ಇರ್ತೀನಿ. ಕಂಟಿನ್ಯೂಸ್ ಮೀಟಿಂಗ್, ಆಫೀಸ್ ವರ್ಕಲ್ಲಿ ಇರ್ತೀನಿ. ಏನೇ ಆದ್ರೂ ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ಫ್ರೀ ಆದಾಗ ಆ ದಿನದ ಕೊನೆಯಲ್ಲಿ ಫ್ರೀ ಆದಾಗ ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ನನಗೆ ಸಮಯ ಸಿಕ್ಕಿದ್ರೆ ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ಡಿಲೇ ಆದರೂ ಬೇಜಾರು ಮಾಡ್ಕೊಡಿ, ನೆಕ್ಸ್ಟ್ ಡೇ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ಓಕೆ, ಧನ್ಯವಾದಗಳು ನಿಮ್ಮವರೇ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಅಲ್ಲಿಂದ ಇಲ್ಲಿವರೆಗೆ ಬಂದು ನಿಮ್ಮ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಅಲ್ಲಿಂದ ಇಲ್ಲಿವರೆಗೆ ಬಂದು ನಮ್ಮ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಇದೆಲ್ಲ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಆಗಲಿ, ಒಳ್ಳೆಯದು. ಥ್ಯಾಂಕ್ ಯು ಸರ್.